ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಮಾರ್ನಿಂಗು. ನಂದು ಇಷ್ಟೋ ತನಕ ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಪೂಜೆದು ಎಲ್ಲ ಕೆಲಸ ಇವಾಗ ಆಯಿತು. ಫ್ರೆಂಡ್ಸ್, ನಾನಿನ್ನು ನಾಷ್ಟನೇ ಮಾಡಲಿಲ್ಲ. ಇವಾಗಲೇ 10 o'clock ಆಗೋಯ್ತು. ಈಗ ನಾನು ಒಂದು ಸಿಂಪಲ್ಲು ಹೆಂಗೆ ಅಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಏನಿರುತ್ತೆ, ಇದು ಬ್ಯಾಚುಲರು ಮಾಡ್ಬೋದು, ಫ್ಯಾಮಿಲಿನೂ ಮಾಡ್ಬೋದು. ಅದಕ್ಕೆ ಯಾವುದು ಮತ್ತು ಇದು ಅವರೆಕಾಳ್ದು ಫ್ರೆಂಡ್ಸ್ ಬಂದು ನಾನು ಚಿಲುಕ್ಸಿ ಅವರೆಕಾಳನ್ನ ಇಟ್ಕೊಂಡಿದ್ದೆ. ಯಾಕೆ ಗೊತ್ತಾ, ನನಗೆ ಟೈಮ್ ಇರೋಲ್ಲ ಫ್ರೆಂಡ್ಸ್. ಯಾವಾಗಾದರೂ ಒನ್ ಟೈಮ್ ನಾನು ಎನಿ ಟೈಮ್ ಯಾವಾಗಲೂ ಈ ಸಾಂಬಾರನ್ನ ಮಾಡಲ್ಲ. ಇದು ತುಂಬ ಇಷ್ಟ, ಆದರೆ ಇದಕ್ಕೆ ಚಿಲುಕ್ಸೋಕ್ಕೆ ನಿಮಗೆ ಗೊತ್ತು ಟೈಮ್ ಇರಬೇಕು ಅಂತ. ಹಾಗಾಗಿ ನಿನ್ನೆ ಮಧ್ಯಾಹ್ನ ನಾನು ನನ್ನ ಮಗಳು ಕೂತಿದ್ದಾಗ ಇದನ್ನು ಚಿಲುಕ್ಸಿಕೊಂಡು ಫ್ರೆಂಡ್ಸ್, ನಾವು ಇದನ್ನು ಚಿಲ್ಕವರೆ ಬೇಳೆ ಅಂತೀವಿ. ಇಲ್ಲಿ ಬೆಂಗಳೂರು ಕಡೆ ಒಬ್ಬರು ಇಚ್ಕವರ ಬೇಳೆ ಅಂತ ಹೇಳ್ತಾರೆ. ಅದಕ್ಕೆ ಫ್ರೆಂಡ್ಸ್, ನಾನು ಇವತ್ತು ಏನು ನಾಷ್ಟ ಮಾಡೋದು ಅಂತ ಇಷ್ಟೊತ್ತಕ್ಕ ಚಿಂತೆ ಮಾಡಿ ಅದರದ್ದೇ ಪಲಾವ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋದು ಟೊಮೊಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೇ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಈರುಳ್ಳಿ, ಮೆಣಸಿಕಾಯಿ. ಫ್ರೆಂಡ್ಸ್, ನಾನು ಖಾರನೇ ಕಮ್ಮಿ ಹಾಕಿದ್ದೀನಿ ನೋಡಿ. 2 ಮೆಣಸಿಕಾಯಿ, ಈರುಳ್ಳಿ, 2 ಬೆಳ್ಳುಳ್ಳಿನ ನಾನು ಗೆಜ್ಜೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಸುಲಿಯೋಷ್ಟು ಟೈಮ್ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದು ಕರಿಬೇವಿನ ಸೊಪ್ಪು, ಇದು ಮೂರನ್ನು ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಫ್ರೆಂಡ್ಸ್ ಬೀಟ್ರೋಟ್ ಇತ್ತು, ಇನ್ನು ತರಕಾರಿ ತರಕ್ಕೆ ಹೋಗಲಿಲ್ಲ. ನೆನ್ನೆ ತರಕಾರಿ ತಂದಿದ್ದೆ, ನನ್ನ ಮಗಳು ಖಾಲಿ ಮಾಡಿತ್ತು, ಏನೋ ಕಾಳು ಅದೇನೇನೋ ಮಾಡಿ. ಹಂಗಾಗಿ ಫ್ರೆಂಡ್ಸ್, ಇದಕ್ಕೆ ನಾನೀಗ ಕಾಲಿಫ್ಲವರು ಮತ್ತು ಕ್ಯಾರೆಟ್ ಇತ್ತು, ಮತ್ತು ಇದು ಚಿಲ್ಕವರೆ ಬೇಳೆ. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ಕಾಲಿಫ್ಲವರ್ ಆಯಿತಾ, ಇದು ತುಂಬ ಹೆಲ್ತ್ಗೆ ಒಳ್ಳೆಯದಂತೆ. ಒಂದು ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು, ಯಾವುದು ಬರಲ್ವಂತೆ ಫ್ರೆಂಡ್ಸ್. ಇದು ನಾನು ಡಾಕ್ಟರು ಯೂಟ್ಯೂಬಲ್ಲಿ ಹೇಳುವಾಗಲೇ ನಾನು ಕೇಳಿಸ್ಕೊಂಡಿರೋದು. ಆದಷ್ಟು ಇದನ್ನು ವಾರದಲ್ಲಿ 1 ಟೈಮ್ ಆದರೂ ತಿನ್ನಿ. ಯಾಕೆ ಗೊತ್ತಾ, ನಾವು ಡೈಲಿ ತಿನ್ನೋಕ್ಕಾಗಲಿಲ್ಲ ಅಂದರೂ ಯಾವುದೇ ವಸ್ತುನಾಗಲಿ, ಯಾವುದೇ ಹಣ್ಣಾಗಲಿ, ಯಾವುದೇ ತರಕಾರಿನಾಗಲಿ ವೀಕ್ಲಿ 1 ಟೈಮ್ ಆದರೂ ನಾವು ತಿನ್ನಲೇಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಆರೋಗ್ಯನೂ ಇದಾಗಬಾರಲ್ಲ ಫ್ರೆಂಡ್ಸ್. ನೋಡಿ, ನಂದು ಕೈ ಸ್ವಲ್ಪ ಬೆರಳು ಊದ್ಕೊಂಡಿದೆ. ನನಗೆ ಸ್ವಲ್ಪ ಅವತ್ತು ಟ್ರಾಫಿಕ್ ಆಗೋಯ್ತು, ಗಾಡಿ ಓಡಿಸೋದ್ನಲ್ಲ. ನೋಡಿ ಫ್ರೆಂಡ್ಸ್, ನಂದು ಬೆರಳು ಕಾಣಿಸ್ತಾ ಇದೆಯಾ, ಇಲ್ಲಿ ಮತ್ತು ಇಲ್ಲಿ ಊದ್ಕೊಂಡು ಗಂಟು ಬಂದಿರೋ ಥರ ಆಗಿದೆ. ಅದೇ ಅದು ಸ್ವಲ್ಪ ಹುಷಾರಾಗುತ್ತೆ. ಒಂದೊಂದು ಸಲ ಏನಾದರೂ ನಾನು ಜಾಸ್ತಿ ಬಟ್ಟೆ ವಾಶ್ ಮಾಡಿದಾಗ, ಪಾತ್ರೆ ತೊಳೆದಾಗ ಒಂದೊಂದು ಟೈಮ್ ಹಂಗೆ ಆಗುತ್ತೆ ಫ್ರೆಂಡ್ಸ್. ನಾನು ಅದಕ್ಕೆ ಎಕ್ಸ್ರೇ ಸ್ಕ್ಯಾನಿಂಗು ಎಲ್ಲನೂ ಮಾಡಿಸಿದ್ದೀನಿ. ಏನಾಗಲ್ಲಮ್ಮ, ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಅಷ್ಟೇ. ಯಾವಾಗಾದರೂ ಸ್ವಲ್ಪ ಕೈಗೆ ಜಾಸ್ತಿ ಕೆಲಸ ಕೊಟ್ಟಾಗ ನನಗೆ ಈ ಥರ ಆಗುತ್ತೆ ಫ್ರೆಂಡ್ಸ್. ನೀವು ಏನಾದರೂ ಸ್ವಲ್ಪನೇ ಏನಾದರೂ ಆದಾಗ ಹುಷಾರು ಮಾಡ್ಕೊಳ್ಳಿ. ನಾನು ಎಲ್ಲನೂ ತೋರಿಸಿದ್ದೀನಿ. ನನಗೆ ಕರೋನಾ ಇಂಜೆಕ್ಷನ್ ಕೊಟ್ಟಾಗ ಈ ಬೆರಳು ಮತ್ತು ಈ ಬೆರಳು ಈ ಥರ ಆಗಿತ್ತು. ಈಗ ಏನಾದರೂ ವರ್ಕ್ ಜಾಸ್ತಿ ಇದ್ದಾಗ ಫ್ರೆಂಡ್ಸ್, ಎಲ್ಲರ ಮನುಷ್ಯ ಯಾರ್ದು ಒಂದೊಂದು ಕೆಲಸ ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರದ್ದು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ಇದು ನಾನು ಅವರೆಕಾಳು ತರಕಾರಿ ನೆನ್ನೆ ಸಾಂಬಾರು ಮಾಡಿದೆ. ಇನ್ನೂ ಸಾಂಬಾರು ಇದೆ ಸ್ವಲ್ಪ, ಇವತ್ತಿಗೆ ಆಗುತ್ತೆ. ಯಾಕಂದರೆ ಮಧ್ಯಾಹ್ನ ಯಾರೂ ರೈಸ್ ತಿನ್ನೋರಿಲ್ಲ. ನಮ್ಮ ಮಗಳು ಒಂದೊಂದು ಸಲ ರೈಸ್ ತಿನ್ನುತ್ತೆ, ಇಲ್ಲಾಂದರೆ ತಿನ್ನಲ್ಲ. ಏನಾದರೂ ಮಾಡ್ಕೊಳ್ಳುತ್ತೆ, ಅವರು ಮನೇಲೇ ವರ್ಕ್ ಮಾಡೋದಲ್ವ, ಇಂಜಿನಿಯರು. ಆಮೇಲೆ ಫ್ರೆಂಡ್ಸ್, ನಾನು 1 ವಾರ ಆಯಿತು ಒಂದು ಜ್ಯೂಸು ಕುಡಿಲ್ಲ. ನನಗೆ ಸ್ವಲ್ಪ ಕೆಲಸದ ಹತ್ರ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ಅದಕ್ಕೆ ಇವತ್ತು ಫ್ರೆಂಡ್ಸ್ ನೋಡಿ ನಾನು ಬ್ಲ್ಯಾಕ್ ದ್ರಾಕ್ಷಿ ತಂದಿದ್ದೆ. ಅದು ಇತ್ತು ಒಂದೇ ಒಂದು, ಇದು ಮೇಲೆ ಈ ಥರ ಅಷ್ಟೇ ಫ್ರೆಂಡ್ಸ್ ಎರಿಬೋದು. ಆಮೇಲೆ ಫ್ರೆಂಡ್ಸ್ ಒಂದೇ ಒಂದು ಮೋಸಂಬೆ ಇನ್ನೂ ಇದೆ ಫ್ರೆಂಡ್ಸ್. ಆರೆಂಜು ಇದೆ. ಅವಳು ಆರೆಂಜು ಜಾಸ್ತಿ ತಿಂತಾಳೆ ನನ್ನ ಮಗಳು ಫ್ರೆಂಡ್ಸ್, ಕೇಳ್ತಾಳೆ ಯಾವಾಗಾದರೂ ಖಾಲಿ ಆದರೆ. ಇದನ್ನು ಇನ್ನೂ ನಾನು ಜ್ಯೂಸ್ ಮಾಡಲಿಲ್ಲ. ಇವತ್ತು ಇಷ್ಟೊತ್ತಾಯಿತು ಫ್ರೆಂಡ್ಸ್ ನಂದು ಕೆಲಸ ಮಾಡೋದು. ಇವತ್ತು ಫ್ರೈಡೇ ಬೇರೆ, ನಿಮಗೆ ಗೊತ್ತಿರುತ್ತಲ್ಲ. ನಾನು ಇವತ್ತು ಒಂದು ದಿವಸ ಬಟ್ಟೆ ವಾಶ್ ಮಾಡಲಿಲ್ಲ ಫ್ರೆಂಡ್ಸ್. ನಾನು ನಾಳೆ ನಾಷ್ಟಕ್ಕೆ ಫ್ರೆಂಡ್ಸ್, ಯಾವಾಗಾದ್ರೂ ಅಷ್ಟೇ ನೀವು ದೋಸೆಗೆ ಹಾಕ್ಬೇಕಾದ್ರೆ ಇದು ಫ್ರೆಂಡ್ಸ್ ಏನು ಗೊತ್ತಾ, ಕುಕ್ಕರಲ್ಲಿ ಸ್ವಲ್ಪ ನೀರು ಕಮ್ಮಿ ಹಾಕಿದೆ. ಆಗ ರೈಸು ಸ್ವಲ್ಪ ಒತ್ತದಂಗೆ ಆಗಿತ್ತು. ಇದೇನು ಅಂತ ಏನು ಬಿಸಾಕೋ ಥರ ಇಲ್ಲ ಫ್ರೆಂಡ್ಸ್, ಒಂಚೂರು ಮೇಲೆ ಆ ಥರ ಒತ್ತದಂಗೆ ಆಗಿರುತ್ತೆ. ಇದು ಎಲ್ಲರ ಮನೇಲೂ ಆಗುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನು ಅದನ್ನು ಸ್ವಲ್ಪ ರೈಸು, ಉದ್ದಿನಬೇಳೆ ತೋರಿಸ್ತೀನಿ ನೋಡಿ. ಇದು ಫ್ರೆಂಡ್ಸ್, ನಾನು ದೋಸೆಗೆ ಯಾವಾಗ ಹಾಕಿದ್ರೂ ಕಾಣಿಸ್ತಾ ಇದೆಯಾ, ಉದ್ದಿನಬೇಳೆ ಮತ್ತು ಮೆಂತ್ಯ, ನಾನು ಇಷ್ಟೇ ಹಾಕೋದು ಫ್ರೆಂಡ್ಸ್. ಇಲ್ಲಿ ನಾನು ಒಂದು 1/4 kg ಜಾಸ್ತಿ ಅಕ್ಕಿನ ಹಾಕಿದ್ದೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇರೋದ್ರೆ ನಾನು ರಾತ್ರಿ ಬರೋಕ್ಕೆ 11:30 ಆಗುತ್ತೆ. ಇಲ್ಲ, ಒಂದು ಕಡಲೆ ಬೀಜ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್, ಅದರೊಳಗಡೆ ಇತ್ತೇನೋ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಮಧ್ಯಾಹ್ನ 1 ಗಂಟೆಗೆ ಹೋಗ್ತೀನಲ್ಲ, ಆವಾಗ ರುಬ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಗೊತ್ತಾ, ಮನೇಲಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಅವ್ರಿಗೂ ಏನೇನಾದರೂ ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ಮಾಡ್ತಾಳೆ, ರುಬ್ಬಿಡುತ್ತೆ. ಅದಕ್ಕೇನು ಮಾಡ್ತೀನಿ ಫ್ರೆಂಡ್ಸ್, ನಾನು ಚೆನ್ನಾಗಿ ನೆನೆಯುತ್ತಲ್ಲ ಇಟ್ಟು, ನನಗೂ ಏನೂ ತೊಂದರೆ ಆಗೋಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಹೋಗೋ ಟೈಮಲ್ಲೇ ರುಬ್ಬಿ ಹೋಗ್ತೀನಿ. ಇವಾಗ ನಾಳೆಗೆ ಫ್ರೆಂಡ್ಸ್ ನಾನು ದೋಸೆಗೆ ಹಾಕಿದ್ದೀನಿ. ಅವಳೇನಾದರೂ ಪಡ್ಡು ಮಾಡಬೇಕು, ಇಲ್ಲ ಅಪ್ಪಿಟ್ಟು ಮಾಡೋಣ ಅಂದರೆ ಫ್ರೆಂಡ್ಸ್ ಸೊಪ್ಪೆಲ್ಲ ತಂದು ಅದನ್ನೇ ಮಾಡ್ತೀನಿ. ಸೇಮ್ ಟು ಸೇಮ್ ಇದೇ ಇಟ್ಟು. ಹಂಗಾಗಿ ಫ್ರೆಂಡ್ಸ್, ನಾನು ಇವಾಗಲೇ ಜಸ್ಟ್ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಮಗೆ ನೋಡಿ ತುಪ್ಪ ತಂದಿದ್ದೀವಿ ಊರಿಂದ. ನನ್ನ ಮಗಳು ತುಪ್ಪ ಬೆಣ್ಣೆನ ಅಮೌಂಟ್ ಕೊಟ್ಟು ನಾವು ಫ್ರೆಂಡ್ಸ್ ಊರಿಂದ ಯಾರಾದರೂ ಬಂದರೆ ನಾವು ದುಡ್ಡು ಕೊಟ್ಟು ತರಿಸ್ಕೊತೀವಿ. ಮೊನ್ನೆ ನಮ್ಮ ಅಮ್ಮ ಬಂದಿದ್ದರು, ಹಂಗಾಗಿ ನಮ್ಮ ಮಗಳು ಊರಿಂದನೇ ತರಿಸ್ಕೊಂಡು ಅವರೇ ಕಾಯಿಸ್ಕೊಂಡು ಬಂದಿದ್ದಾರೆ. ತುಪ್ಪನ ಫ್ರೆಂಡ್ಸ್ ತಂದಿದ್ದಾರೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಊರದು ಇದು ಕಾಣಿಸ್ತಾ ಇದೆಯಾ ಡಬ್ಬ, ಕವರ್ ಹಾಕಿದ್ದಾರೆ. ಕಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನಾನು ಫ್ರೆಂಡ್ಸ್ ಇಲ್ಲಿದ್ದು ಯಾವುದು ತುಪ್ಪ ತಿನ್ನಲ್ಲ. ಒಗ್ಗರಣೆಗೆಲ್ಲ ನಾನು ನಂದಿನಿ ತುಪ್ಪ ತಗೋತೀನಿ. ಇದು 3 ಸೇರು ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಸೇರಿರುತ್ತೆ, ನಿಮಗೆ ಗೊತ್ತು. ಅದಕ್ಕೆ ನಮ್ಮ ಮಗಳು
ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್, ಅವಳು ತುಪ್ಪ ತರ್ತಾಳೆ ಅಂತ. ಆಮೇಲೆ ಹೇಳಿದ್ಲು, ನಮ್ಮ ಮಮ್ಮಿ 3 ಸೇರು ಬೆಣ್ಣೆ ಹೇಳಿದ್ದೀನಿ, ನೆನ್ನೆ ಅವಳು ಅಮೌಂಟ್ ಕೊಡೋಕೆ ಹೋಗಿದ್ದಾಗ ದುಡ್ಡು ಕೊಟ್ಟು ಬರೋಕ್ಕೆ ಬಂದಿದ್ದೀನಿ ಅಂತ. ಇದು ಊರ್ದು ಫ್ರೆಂಡ್ಸ್, ನಮ್ಮ ಅಮ್ಮನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ತುಪ್ಪ ಎಲ್ಲ ಕಾಯಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮರಳಾಗಿದೆ. ಅದು ಊರ್ದು ಇವತ್ತೊಂದಿರ. ನಾವೇನು ಡೈಲಿ ತುಪ್ಪ ಇರುತ್ತೆ ಅಂತ ಹೇಳೋಲ್ಲ ಫ್ರೆಂಡ್ಸ್, ಯಾವಾಗೋ ಒಂದು ಟೈಮ್ ಊರಿಂದ ಯಾರಾದರೂ ಬಂದರೆ ಅಲ್ಲೂ ಸಿಕ್ಕಿದ್ರೆ, ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ತಂದಿದ್ದಾರೆ ತುಂಬ ಚೆನ್ನಾಗಿ. ಈಗ ನಾನು ಸ್ವಲ್ಪ ಈ ಪಲಾವ್ಗೂ ಇದನ್ನು ಬಾತ್ಗೆ ಸ್ವಲ್ಪ ಹಾಕ್ತೀನಿ. ಹಂಗಾಗಿ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಅದು ಸ್ವಲ್ಪ ಹೊಗೆ ಬತ್ತೈತೆ ಫ್ರೆಂಡ್ಸ್. ಇವಾಗ ನಾನು ನೋಡಿ ಒಂದು ಅರ್ಧ ಸ್ಪೂನಷ್ಟು ಅದಕ್ಕೆ ತುಪ್ಪನ ಹಾಕಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡಿ, ನಾನು ಪಕ್ಕದಲ್ಲಿ ರೈಸ್ ಮಾಡ್ತಾಯಿದ್ದೀನಿ, ಅದೇ ನಿಮಗೆ ಸೌಂಡ್ ಕೇಳಿಸ್ತಾ ಇರೋದು. ಸಾಸಿವೆ, ಜೀರಿಗೆ, ಅದು ಫ್ರೆಂಡ್ಸ್ ಒಗ್ಗರಣೆಗೆ ನಾನು ಹಾಕ್ತಾಯಿರೋದು. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನಾನು ಸ್ವಲ್ಪನೇ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನಾನು ರೈಸು ಒಂದು ಅರ್ಧ ಪಾವ್ ಅಷ್ಟೇ ಮಾಡ್ತಾಯಿರೋದು ನೋಡಿ ಫ್ರೆಂಡ್ಸ್. ಆಮೇಲೆ ಈರುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ ಮೆಣಸಿನಕಾಯಿ ಹಾಕಿದ್ಮೇಲೆ ಫ್ರೆಂಡ್ಸ್ ಹಿಂದೆ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ್ರೆ ಬನ್ನಿ, ಇವಾಗ ನಾನು ನಿಮಗೆ ಗೊತ್ತಲ್ಲ ಹೇಳಿದ್ನಲ್ಲ, ತರಕಾರಿ ಮತ್ತು ಅದೊಂದು ತಿರ್ಕವರೆ ಬೇಳೆ ಫ್ರೆಂಡ್ಸ್. ನಾನು ಅದಕ್ಕೆ ಹೆಸರು ಬೇಳೆ ಏನೂ ಹಾಕ್ತಾಯಿಲ್ಲ, ಈ ಬೇಳೆನೇ ಟೇಸ್ಟ್ ಬರುತ್ತಲ್ಲ ರೈಸ್ಗೆ, ಹಂಗಾಗಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಯಾವುದಾದ್ರೂ ನಮಗೆ ಈಸಿ ಆಗೋ ಥರನೇ ಮಾಡ್ಕೋಬೇಕಲ್ವ. ಒಂದೊಂದು ಸಲ ನಾವೆಲ್ಲನೂ ಬೇಗ ಹೋಗಿ ತರೋಕ್ಕೆ ಆಗೋಲ್ಲ ಫ್ರೆಂಡ್ಸ್. ಈಗ ಅಂಗಡಿಗೆ ಹೋಗ್ಬೋದು, ಆದರೆ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹಾಗೇ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್ ಅದು ಬೇಯಬೇಕಾದ್ರೆ ನಾವು ನೋಡಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಹಾಕಿದ್ರೆ ಒಗ್ಗರಣೆ ಬೇಗ ಬೇಯುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾನು ಒಂದು ಟೀ ಸ್ಪೂನಲ್ಲಿ ಅರ್ಧ ಸ್ಪೂನು ಅರಿಶಿಣ ಪುಡಿ, ಆಮೇಲೆ ಫ್ರೆಂಡ್ಸ್ ನಾನು ನಿಮ್ಗೆ ಎಲ್ರಿಗೂ ತೋರಿಸಿದ್ದೀನಿ, ನಾನು ಮನೇಲೇ ಮಾಡ್ಕೊಂಡು ಇಟ್ಕೊಂಡಿರೋ ಧನಿಯಾ ಪೌಡ್ರು ಅಷ್ಟೇ ಸಾಕು. ಅದಾದಮೇಲೆ ಫ್ರೆಂಡ್ಸ್ ನಾನು ನೆನಪಿದ್ರೆ ಸ್ವಲ್ಪ ಎಲ್ಲ ಅಡುಗೆಗೂ ಹಿಂಗೆ ಯೂಸ್ ಮಾಡ್ತೀನಿ, ಒಂದು ಅರ್ಧ ಸ್ಪೂನು. ನೆನಪಿಲ್ಲ ಅಂದರೆ ಮಾಡಲ್ಲ ಫ್ರೆಂಡ್ಸ್. ಯಾವಾಗಾದರೂ ಹಾಕಬೇಕು ಸಾಂಬಾರಿಗೆಲ್ಲ ಒಳ್ಳೆಯದು, ಆದರೆ ನಾನು ಕೆಲಸದ ಬಿಸಿಲಿ ಮರೆತು ಬಿಡ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಅರ್ಧ ಪಾವ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಫ್ರೆಂಡ್ಸ್ ನೋಡಿ 1/4 ಲೀಟ್ರದ್ದು ನಾನು ನೀರಿಗೆ ಅಳತೆ ಇಟ್ಕೊಂಡಿದ್ದೀನಿ. ಕಾಲು ಲೀಟ್ರು, ಅದ್ರ ಮೇಲೆ ಇನ್ನೊಂದು ಅರ್ಧ ಹಾಕಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಅದಕ್ಕೆ ನಾವು ಹಾಕಬೇಕಾಗಿರೋದು. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಇದರಲ್ಲಿ ನೀವು ಉಪ್ಪು ಸಪ್ಪೆನ ನೋಡ್ಕೋಬೋದು. ಒಂದೇ ಒಂದು ನಿಮಿಷ. ಉಪ್ಪು ಸರಿ ಇದೆ ಫ್ರೆಂಡ್ಸ್, ಒಂದೇ ಒಂದು ಚೂರು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಫ್ರೆಂಡ್ಸ್ ನೋಡಿ, ನಾನು ತೆಂಗಿನಕಾಯಿನ ನಿಮಗೆ ತೋರಿಸಿದೆ, ಒಂದು ಸ್ವಲ್ಪನೇ ತೆಂಗಿನ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಮುಚ್ಚನ ಬನ್ನಿ. ಇಷ್ಟೇ ಇದ್ರದ್ದು ನೋಡಿದ್ರೆ ಫ್ರೆಂಡ್ಸ್ ಆಯಿತು. ಈಗ ಇದು ವಿಷಲ್ ಆಗಬೇಕಷ್ಟೆ ನೋಡಿ ಫ್ರೆಂಡ್ಸ್. ಒಂದು ವಿಷಲ್ ಆಯಿತು. ನಾನು ಸ್ವಲ್ಪ ಫ್ರೆಂಡ್ಸ್ 3 ವಿಷಲ್ ಕೂಗಿಸ್ತೀನಿ, ಯಾಕೆಂದರೆ ನನಗೆ ಟೈಮ್ ಇರಲ್ವಲ್ಲ. ಒಂದಾಯಿತು ನೋಡಿ ಫ್ರೆಂಡ್ಸ್, 2 ವಿಷಲ್ ಆಯಿತು. ನಾನು ಇನ್ನೂ ಒಂದು ವಿಷಲ್ ಕೂಗ್ತೀನಿ. ರೈಸ್ಗೆ ಫ್ರೆಂಡ್ಸ್ ನೀವು 2 ವಿಷಲ್ಲೇ ಸಾಕು. ನಾನು 3 ಯಾಕೆ ಕೂಗಿಸ್ತೀನಿ ಅಂದರೆ, ಮತ್ತೆ ಏನಾದರೂ ನಾನು ಬೇಗ ಏನಾದರೂ ವಿಷಲ್ ಇಳಿಸ್ಬೇಕಿರುತ್ತಲ್ಲ ಕೆಲಸದ ಟೈಮಲ್ಲಿ, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡ್ತೀನಿ, 3 ವಿಷಲ್ ಕೂಗಿಸ್ಬಿಡ್ತೀನಿ. ನೀವು ಅದೇ ಥರ ಮಾಡಿ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡಿ, ಈಗ ಇನ್ನೊಂದು ವಿಷಲ್ ನೋಡಿದ್ರೆ ಫ್ರೆಂಡ್ಸ್ 3 ವಿಷಲ್ ಆಗೋಯ್ತು. ಈಗ ಫ್ರೆಂಡ್ಸ್ ನಾನು ಅಲ್ಲಿ ಗ್ಯಾಸ್ನ ಆಫ್ ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ಇದನ್ನು ಬ್ಯಾಚುಲರು ಮಾಡ್ಬೋದು ಮತ್ತು ಫ್ಯಾಮಿಲಿಯೂ ಮಾಡ್ಬೋದು. ಎಷ್ಟು ಈಸಿ ಅಂದರೆ ಫ್ರೆಂಡ್ಸ್ ಅಷ್ಟು ಈಸಿ. ಕೇವಲ ಬರೀ 10 ನಿಮಿಷಕ್ಕೆ ಆಗೋಗುತ್ತೆ. ಯಾಕಂದರೆ ಫ್ರೆಂಡ್ಸ್ ನಮಗೆ ಟೈಮು ಸೇವ್ ಆಗಬೇಕು, ನಮ್ಮದು ನಿಮ್ಮದು ಕೆಲಸ ಕೂಡ ಅಡ್ಜಸ್ಟ್ ಆಗಬೇಕು. ಹಂಗಾಗಿ ಫ್ರೆಂಡ್ಸ್ ನಾನಿವತ್ತು ಫ್ರೈಡೇ ರೊಟ್ಟಿ ಚಪಾತಿ ಮಾಡಿದ್ರೆ ಇನ್ನು ಟೈಮು ಜಾಸ್ತಿ ಬೇಕು, ನಿಮಗೆ ಗೊತ್ತಿರುತ್ತೆ. ಈಗ ಒಂದು ರೊಟ್ಟಿ ಮಾಡಲಿ, ನಾವು ಪಲ್ಯ ಏನಾದರೂ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಒಂದೊಂದ್ಸಲ ಐಡಿಯಾ ಮಾಡಿ ಏನು ಮಾಡ್ತೀನಿ, ಫ್ರೈಡೇ ಸಂಡೇ ಇದ್ದರೆ ದೋಸೆಗೆ ಇಡ್ಲಿಕ್ಕೆ ಆಗ್ತಾಯಿದ್ರೆ, ಆದರೆ ಇವತ್ತು ನಾನು ಮರ್ತುಬಿಟ್ಟೆ. ಯಾಕೆ ಅದು ನಮ್ಗೆ ಆದಷ್ಟು ಬೇಗ ಆಗುತ್ತೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾನಿವಾಗ ಆಲ್ರೆಡಿ ರೈಸ್ ಆಗಿದೆ, ನಿಮಗೆ ತೋರಿಸಿದ್ದೀನಿ, ಸಾಂಬಾರು ಆಯಿತು. ಇಷ್ಟು ನನ್ನ ಕೆಲಸ ಇಷ್ಟು ಬೇಗನೆ ಆಗಿದೆ. ಯಾಕಂದರೆ ನಾನಿವತ್ತು ಈಸಿಯಾಗಿ ಮಾಡಿದ್ದೀನಿ, ಈಸಿಯಾಗಿ ಮಾಡೋ ಅಂಥ ನಾಷ್ಟನೇ ರೆಡಿ ಮಾಡಿದ್ದೀನಿ
ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಗೊತ್ತಾ, ನಮ್ಮ ಮನೇಲಿ ಯಾವುದೈತೆ ಅದನ್ನೇ ನಾವು ಮಾಡಬೇಕು. ಈಗ ನೋಡಿ, ನಾನು ಅಂಗಡಿಗೆ ಹೋಗ್ಬೇಕಿತ್ತು, ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್. ನಾನು ಎದ್ದಿದ್ದೆ 7 ಗಂಟೆಗೆ. ಅದಕ್ಕೆ ನನಗೆ ಯಾವ್ದು ಅನುಕೂಲ ಆಗುತ್ತೆ, ನಮ್ಮ ಮನೇಲಿ ಫ್ರೆಂಡ್ಸ್, ನಾವು ಬೇರೆಯವ್ರು ಏನೋ ಮಾಡ್ತಾರೆ ಅಂತ ನಾವೇನು ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಮನೇಲಿ ಏನಿದೆ, ನಮ್ಮ ಜೀವನ ಯಾವ ಥರ ಇರಬೇಕು, ನಾವು ಹೆಂಗಿರಬೇಕು ಅದನ್ನು ನಾವೇ ರೂಪಿಸ್ಕೋಬೇಕೇ ಹೊರತು ಬೇರೆಯವ್ರನ್ನ ನೋಡಿ ಅವ್ರು ಆ ಥರ ಮಾಡ್ತಾಯಿದ್ರಲ್ಲಪ್ಪ ನಾನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ಯಾವತ್ತೂ ಅನ್ಕೋಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಬೇರೆಯವ್ರನ್ನ ನೋಡಿ ನಾವು ಏನಾದರೂ ಮಾಡೋಕ್ಕೆ ಹೋದಾಗ ಅದು ಏನೋ ಬೇರೆಯೇ ತೊಂದರೆ ಆಗುತ್ತೆ. ನಮ್ಮ ಹತ್ರ ಏನಿದೆ, ನಮ್ಮ ಮನೇಲಿ ಏನಿದೆ, ನಮ್ಮ ಜೀವನದಲ್ಲಿ ಯಾವ ಥರ ಆಗ್ತಾ ನಡಿಬೇಕು ಅದನ್ನೆಲ್ಲ ಫ್ರೆಂಡ್ಸ್ ನಾವೇ ಸ್ವಂತವಾಗಿ ಕಲಿಬೇಕು. ನಾನಂತೂ ಜೀವನದಲ್ಲಿ ಅದನ್ನೇ ಮಾಡೋದು ಫ್ರೆಂಡ್ಸ್. ನೀವು ಆದಷ್ಟು ಅದನ್ನೇ ಮಾಡಿ. ಯಾಕೆ ಗೊತ್ತಾ, ಬೇರೆಯವ್ರ ಮೇಲೆ ಯಾವತ್ತೂ ನಾವು ಡಿಪೆಂಡ್ ಆಗಬಾರ್ದು. ಈಗ ನೋಡಿ, ನಮ್ಮ ಹತ್ರ ಏನಿದೆ, ಬೇರೆಯವ್ರ ಹತ್ರ ನೋಡಿ ಈಗ ಸಾಲ ಮಾಡಿ ಅದೆಲ್ಲ ಮಾಡಿ ನಾವು ಅನುಭವಿಸೋದ್ಕಿಂತ ನಮ್ಮ ಜೀವನದಲ್ಲಿ ನಮ್ಮ ಮನೇಲಿ ನಮ್ಮ ಬದುಕಿಗೆ ತಕ್ಕನಾಗಿ ನಾವು ಹೆಂಗೆ ಬದುಕಬೇಕು, ಹೆಂಗಿರಬೇಕು ಅನ್ನೋದನ್ನ ನಾವೇ ಆದಷ್ಟು ರೂಪಿಸ್ಕೋಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.